ಕೀರ್ತನೆಗಳು 146ನೇ ಅಧ್ಯಾಯ 3ನೇ ವಚನ. ಪ್ರಭುಗಳಲ್ಲಿ ಭರವಸವಿಡಬೇಡಿರಿ, ಮಾನವನನ್ನು ನೆಚ್ಚಬೇಡಿರಿ, ಅವನು ಸಹಾಯ ಮಾಡ ಶಕ್ತನಲ್ಲ. ಅವನ ಉಸಿರು ಹೋಗಲು ಮಣ್ಣಿಗೆ ಸೇರುತ್ತಾನೆ, ಅವನ ಸಂಕಲ್ಪಗಳೆಲ್ಲ ಅದೇ ದಿನದಲ್ಲಿ ಹಾಳಾಗುವವು. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಜೊತೆಯಲ್ಲಿ ಮಾತನಾಡುವವರಾಗಿ ಇದ್ದಾರೆ. ಇಂದು ನೀವು ಯಾವ ಸ್ಥಿತಿಯಲ್ಲಿದ್ದೀರಾ? ಕೆಲವರನ್ನು ನಂಬಿ ಮೋಸ ಹೋದರಾ? ನಿಮಗೆ ಸಹಾಯ ಮಾಡುತ್ತೇನೆಂಬುದಾಗಿ ಹೇಳಿ ನಿಮಗೆ ಮಧ್ಯದಲ್ಲಿ ಕೈ ಕೊಟ್ರಾ? ಅದು ಮಾತ್ರವಲ್ಲದೆ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರುತ್ತೇನೆಂಬುದಾಗಿ ಹೇಳಿದಂಥವರು ಸಹ ನಿಮಗೆ ಮೋಸ ಮಾಡಿದ್ದಾರಾ? ನೀವು ಅವರ ನಂಬಿ ಹೇಳಿದಂಥ ಸಂಗತಿಗಳನ್ನು ಬಹಿರಂಗಪಡಿಸಿ ನಿಮ್ಮ ಸಾಕ್ಷಿಯನ್ನು ಕೆಡಿಸಿದ್ರಾ? ಇದೆಲ್ಲವನ್ನು ನೋಡುವಾಗ ನಿಮಗೆ ನಿರಾಶರಾಗಿಯೂ ಯಾರನ್ನು ಸಹ ನಾವು ನಂಬಬಾರದು ಅನ್ನುವಂತಹ ಆಲೋಚನೆಯು ಸಹ ನಿಮ್ಮ ಜೀವಿತದಲ್ಲಿ ಬಂದಿರಬಹುದು. ದೇವರಾಗಿರುವಂಥ ಯೇಸು ಕರ್ತನ ಅದನ್ನೇ ತಾನೇ ಹೇಳ್ತಾರೆ, ನೀವು ಯಾರ ಮೇಲೂ ಸಹ ಭರವಸವಿಡಬೇಡ್ರಿ, ಮನುಷ್ಯನ ಮೇಲಂತೂ ನೀವು ನಂಬಿಕೆಯನ್ನು ಇಡಬೇಡ್ರಿ. ಅವರು ಸಹಾಯ ಮಾಡಲಿಕ್ಕೂ ಸಹ ಶಕ್ತರಲ್ಲ. ಅವರು ಇರುವಷ್ಟರ ಮಟ್ಟಿಗೆ ಕೊಚ್ಚಿಕೊಳ್ಳುತ್ತಾರೆ, ಹೊಗಳಿಕೊಳ್ಳುತ್ತಾರೆ, ಹೇಳಿಕೊಳ್ಳುತ್ತಾರೆ. ಆದರೆ ಅವರು ಸಾಯುವಂಥ ಸಮಯದಲ್ಲಿ ಅವರ ಬದುಕಲಿಕ್ಕೂ ಜೀವಿಸಲಿಕ್ಕೂ ಮರಣಕ್ಕೂ ಅವಕಾಶವನ್ನು ಕೊಡುವಂತಹ ಶಕ್ತಿ ಇರುವಂಥದ್ದು ದೇವರಾಗಿರುವಂಥ ಯೇಸು ಕರ್ತನಿಗೆ ಮಾತ್ರವೇ. ಅವರ ಸಂಕಲ್ಪಗಳೆಲ್ಲವೂ ಸಹ ಮಣ್ಣಾಗಿ ಹೋಗಲ್ಪಡುತ್ತದೆ. ಆದುದರಿಂದ ಯೇಸು ಕರ್ತನ ಮೇಲೆ ಭರವಸೆ ಇಡ್ರಿ. ಅವರು ನಿಶ್ಚಯವಾಗಿ ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ನಡೆಸಲಿಕ್ಕೆ ಶಕ್ತರು. ನಿಮ್ಮ ಪರಿಸ್ಥಿತಿಗಳನ್ನು ಅವರು ಮಾರ್ಪಡಿಸಲಿಕ್ಕೆ ಶಕ್ತರು. ನಿಮ್ಮ ಭರವಸೆಗೆ ಅವರೇ ಆಧಾರರಾಗಿದ್ದಾರೆ. ನಿಮ್ಮ ಪ್ರತಿಯೊಂದು ಸಂಗತಿಗಳನ್ನು ಅವರು ಅರಿತಿರುವಂಥ ದೇವರು ಮಾತ್ರವಲ್ಲದೆ ನಿಮಗೆ ಸಹಾಯವನ್ನು ಮಾಡಲಿಕ್ಕೆ ಶಕ್ತರಾಗಿರುವ ಆತನನ್ನು ನೀವು ದೃಷ್ಟಿಸಿ ನೋಡ್ರಿ. ನಿರಾಶರಾಗಬೇಡ್ರಿ, ಸೋತು ಹೋಗಬೇಡ್ರಿ. ಈ ಎಲ್ಲ ಸೋಲುವಿಕೆ ನಿರಾಶೆಯ ಒಂದನ್ನು ಅರ್ಥ ಮಾಡಿಕೊಳ್ಳ್ರಿ. ನೀವು ಯೇಸುವನ್ನು ಅರ್ಥ ಮಾಡಿಕೊಂಡು ಯೇಸುವಿಗಾಗಿ ಜೀವಿಸಬೇಕೆಂಬುದಾಗಿಯೇ ಆಗಿದೆ ಎಂಬುದಾಗಿ ಅರಿತುಕೊಂಡು ನಿಮ್ಮ ಜೀವಿತದ ಯಾತ್ರೆಯನ್ನು ಯೇಸುವಿಗೆ ಸಮರ್ಪಿಸಿಕೊಳ್ಳುವಾಗ ನಿಶ್ಚಯವಾಗಿ ಕರ್ತನ ಸಹಾಯದಿಂದ ನೀವು ಸಂತೃಪ್ತರಾಗಿ ಜೀವಿಸಬಹುದು. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಮನುಷ್ಯರಲ್ಲೂ ಪ್ರಭುಗಳಲ್ಲೂ ಭರವಸೆ ಇಡುವಂಥದ್ದು ವ್ಯರ್ಥ. ನಿಮ್ಮ ಮೇಲೆ ಭರವಸೆ ಇಡುವಂಥದ್ದು ಅದು ನಿಜವಾಗಿಯೂ ನಿತ್ಯತ್ವಕ್ಕೆ ಮಾರ್ಗವಾಗಿದೆ ಅಪ್ಪ. ಈ ಸಹೋದರ ಈ ಸಹೋದರಿ ನಿಮ್ಮನ್ನು ಆದುಕೊಳ್ಳುವಂಥ ಹೃದಯವನ್ನು ಕೊಟ್ಟು ನಡೆಸ್ರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.